ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ ಓಂ ಮಂಡಳಿ ಸತ್ಯಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 29/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 27/6/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಯಾರಿಗೆ ಪೂರ್ಣ ನಿಶ್ಚಯವೇ ಇಲ್ಲವೋ ಅವರು ಇಷ್ಟು ಓದಲು ಸಹ ಸಾಧ್ಯವಿಲ್ಲ, ಪವಿತ್ರರಾಗಲು ಸಹ ಸಾಧ್ಯವಿಲ್ಲ. ಅರ್ಧ ಕಲ್ಪದ ಪತಿತರು ಒಂದೇ ಜನ್ಮದಲ್ಲಿ 21 ಜನ್ಮಗಳಿಗಾಗಿ ಪಾವನರಾಗುವುದು ಇದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ. ಮುಖ್ಯವಾಗಿರುವುದೇ ಕಾಮದ ಮಾತು. ಮಕ್ಕಳು ಕೆಳಗೆ ಬೀಳುತ್ತಾರೆಂದರೆ ಖಂಡಿತವಾಗಿಯೂ ತಂದೆಯನ್ನು ನೆನಪು ಮಾಡುತ್ತಿಲ್ಲ. ತಂದೆಯ ನೆನಪು ಪಕ್ಕ ಆದಾಗ ಬುದ್ಧಿ ಬೇರೆ ಕಡೆ ಹೋಗುವುದಿಲ್ಲ. ಇದು ಬಹಳ ಉನ್ನತ ಗುರಿಯಾಗಿದೆ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಇವರನ್ನು ಆತ್ಮಿಕ ತಂದೆ ಎಂದು ಕರೆಯುವುದಿಲ್ಲ. ಇಂದಿನ ದಿನವನ್ನು ಸದ್ಗುರುವಾರ ಎಂದು ಕರೆಯುತ್ತಾರೆ. ಗುರುವಾರ ಎಂದು ಹೇಳುವುದು ತಪ್ಪಾಗುತ್ತದೆ. ಸದ್ಗುರುವಾರ ಎನ್ನಬೇಕು. ಗುರುಗಳಂತೂ ಬಹಳಷ್ಟು ಮಂದಿ ಇದ್ದಾರೆ. ಸದ್ಗುರು ಒಬ್ಬರೇ ಆಗಿದ್ದಾರೆ. ಬಹಳಷ್ಟು ಜನರಿದ್ದಾರೆ. ಅವರು ತಮ್ಮನ್ನು ಗುರು ಎಂದು ಕರೆದುಕೊಳ್ಳುತ್ತಾರೆ, ಸದ್ಗುರು ಎಂದು ಕರೆದುಕೊಳ್ಳುತ್ತಾರೆ. ಈಗ ಗುರು ಮತ್ತು ಸದ್ಗುರುವಿನಲ್ಲಿ ವ್ಯತ್ಯಾಸವಿದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಸತ್ ಎಂದರೆ ಸತ್ಯ. ಸತ್ಯ ಎಂದು ಒಬ್ಬ ನಿರಾಕಾರ ತಂದೆಗೆ ಮಾತ್ರ ಹೇಳಲಾಗುತ್ತದೆ, ಮನುಷ್ಯರಿಗಲ್ಲ. ಮನುಷ್ಯರು ಏನೇ ಹೇಳಿದರೂ ಸುಳ್ಳೇ ಹೇಳುತ್ತಾರೆ. ಈ ಪ್ರಪಂಚವೇ ಸುಳ್ಳಾಗಿದೆ. ಎಷ್ಟೇ ದೊಡ್ಡ ಗವರ್ನರ್ ಆಗಿರಲಿ, ರಾಜ ಮಹಾರಾಜ ಆಗಿರಲಿ, ಆದರೆ ಜ್ಞಾನದ ಬಗ್ಗೆ ಏನೇ ಮಾತನಾಡಿದರೂ ಅದೆಲ್ಲ ಸುಳ್ಳೇ ಹೇಳುತ್ತಾರೆ. ಸತ್ಯ ಜ್ಞಾನವನ್ನು ಒಂದು ಸಾರಿ ಮಾತ್ರ ಜ್ಞಾನಸಾಗರ ತಂದೆ ನೀಡುತ್ತಾರೆ. ಮನುಷ್ಯರಿಗೆ ಎಂದಿಗೂ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಸತ್ಯ ಒಬ್ಬ ತಂದೆ ಮಾತ್ರ. ಇವರ ಹೆಸರು ಬ್ರಹ್ಮ. ಇವರು ಎಂದಿಗೂ ಯಾರಿಗೂ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಬ್ರಹ್ಮನಲ್ಲಿ ಜ್ಞಾನ ಇರಲಿಲ್ಲ. ಈಗಲೂ ಹೇಳುತ್ತಾರೆ ಇವರಲ್ಲಿ ಜ್ಞಾನ ಇಲ್ಲ. ಸಂಪೂರ್ಣ ಪೂರ್ತಿ ಜ್ಞಾನ ಇರುವುದು ಜ್ಞಾನಸಾಗರ ಪರಮಪಿತ ಪರಮಾತ್ಮನಲ್ಲಿಯೇ. ಈಗ ಅಂತಹ ಯಾವ ಮನುಷ್ಯನಿಲ್ಲ. ಯಾರು ತಮ್ಮನ್ನು ಸದ್ಗುರು ಎಂದು ಕರೆದುಕೊಳ್ಳಬಲ್ಲರು? ನೀವು ಸತ್ಯವಾದರೆ ನಂತರ ಈ ಶರೀರ ಇರುವುದಿಲ್ಲ. ಮನುಷ್ಯರನ್ನು ಎಂದಿಗೂ ಸದ್ಗುರು ಎಂದು ಕರೆಯಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ಪೈಸೆಯಷ್ಟು ಶಕ್ತಿಯೂ ಇಲ್ಲ. ಇವರು ಸಹ ಮನುಷ್ಯರಾಗಿದ್ದಾರಲ್ಲವೇ? ಇವರಲ್ಲಿ ಯಾವ ಶಕ್ತಿ ಇಲ್ಲ. ಇವರು ಸ್ವಯಂ ಹೇಳುತ್ತಾರೆ, ನಾನು ನಿಮ್ಮಂತಹ ಮನುಷ್ಯನೇ ಆಗಿದ್ದೇನೆ, ನಾನೂ ಸಹ ಓದುತ್ತೇನೆ. ಇವರಲ್ಲಿ ಶಕ್ತಿಯ ಮಾತು ಬರುವುದಿಲ್ಲ. ಇದನ್ನು ತಂದೆ ಓದಿಸುತ್ತಾರೆ, ಬ್ರಹ್ಮ ಅಲ್ಲ. ಈ ಬ್ರಹ್ಮ ಕೂಡ ಅವರಿಂದಲೇ ಕಲಿತು ನಂತರ ಕಲಿಸುತ್ತಾರೆ. ನೀವು ಮಕ್ಕಳು ಸಹ ಪರಮಪಿತ ಪರಮಾತ್ಮ ಸದ್ಗುರುವಿನಿಂದ ಓದುತ್ತಿದ್ದೀರಿ. ನಿಮಗೆ ಅವರಿಂದ ಶಕ್ತಿ ಸಿಗುತ್ತದೆ. ಶಕ್ತಿಯ ಅರ್ಥ ಯಾರಿಗಾದರೂ ಗುದ್ದಿ ಅವರು ಕೆಳಗೆ ಬೀಳುವಂತೆ ಮಾಡುವುದಲ್ಲ. ಇದು ಆತ್ಮಿಕ ಮಾತಾಗಿದೆ. ನೆನಪಿನ ಬಲದಿಂದ ನೀವು ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ಶಿಕ್ಷಣದಿಂದ ನಿಮಗೆ ಸುಖ ಸಿಗುತ್ತದೆ. ಹೇಗೆ ಬೇರೆ ಟೀಚರ್ಸ್ ನಿಮಗೆ ಓದಿಸುತ್ತಾರೆಯೋ ಹಾಗೆ ತಂದೆಯೂ ಓದಿಸುತ್ತಾರೆ. ಇವರೂ ಸಹ ಓದುತ್ತಾರೆ, ಸ್ಟೂಡೆಂಟ್ ಆಗಿದ್ದಾರೆ. ದೇಹಧಾರಿಗಳು ಯಾರಿದ್ದಾರೆಯೋ ಅವರೆಲ್ಲರೂ ವಿದ್ಯಾರ್ಥಿಗಳು. ತಂದೆಗೆ ದೇಹವಿಲ್ಲ, ಅವರು ನಿರಾಕಾರ. ಅವರೇ ಬಂದು ಓದಿಸುತ್ತಾರೆ. ಹೇಗೆ ಬೇರೆ ವಿದ್ಯಾರ್ಥಿಗಳು ಓದುತ್ತಾರೆಯೋ ಹಾಗೆ ನೀವು ಸಹ ಓದುತ್ತಿದ್ದೀರಿ. ಇದರಲ್ಲಿ ಕಷ್ಟದ ಮಾತೇ ಇಲ್ಲ. ಓದುವ ಸಮಯದಲ್ಲಿ ಯಾವಾಗಲೂ ಬ್ರಹ್ಮಚರ್ಯದಲ್ಲಿರುತ್ತಾರೆ. ಬ್ರಹ್ಮಚರ್ಯದಲ್ಲಿ ಓದಿ ಯಾವಾಗ ಪೂರ್ಣ ಮಾಡುತ್ತಾರೋ ನಂತರ ವಿಕಾರದಲ್ಲಿ ಬೀಳುತ್ತಾರೆ. ಮನುಷ್ಯರು ಮನುಷ್ಯರಂತೆಯೇ ಕಾಣುತ್ತಾರೆ.
ಇವರು ಇಂಥ ವ್ಯಕ್ತಿ, ಇವರು LLB, ಇವರು MLA ಎಂದು ಹೇಳುತ್ತಾರೆ. ಓದು ಪ್ರಾಯೋಗಿಕವಾಗಿ ಸಿಗುತ್ತದೆ, ಮುಖವಂತೂ ಅದೇ ಇರುತ್ತದೆ. ಆ ಲೌಕಿಕ ಶಿಕ್ಷಣದ ಬಗ್ಗೆ ನಿಮಗೆ ಗೊತ್ತಿದೆ. ಸಾಧು ಸಂತರು ಮುಂತಾದವರು ಏನೇ ಶಾಸ್ತ್ರಗಳನ್ನು ಓದಿಸುತ್ತಾರೋ ಅವುಗಳಲ್ಲಿ ಯಾವುದೇ ದೊಡ್ಡಸ್ತಿಕೆ ಇಲ್ಲ. ಅದರಿಂದ ಯಾರಿಗೂ ಶಾಂತಿ ಸಿಗಲು ಸಾಧ್ಯವಿಲ್ಲ. ಸ್ವಯಂ ಶಾಂತಿಗಾಗಿ ಅಲೆದಾಡುತ್ತಾರೆ. ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇದ್ದಿದ್ದರೆ ಮತ್ತೆ ವಾಪಸ್ ಏಕೆ ಬರುತ್ತಿದ್ದರು? ಮುಕ್ತಿಗೆ ಯಾರೂ ಹೋಗುವುದೇ ಇಲ್ಲ. ಯಾರೇ ಒಳ್ಳೆಯ ಪ್ರಖ್ಯಾತ ಪರಮಹಂಸ ಮುಂತಾದವರು ಆಗಿ ಹೋಗಿದ್ದಾರೆಯೋ ಅವರೂ ಸಹ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಕೆಳಗೆ ಬಂದಿದ್ದಾರೆ. ಮುಕ್ತಿ ಜೀವನ್ಮುಕ್ತಿಯನ್ನು ಯಾರೂ ಪಡೆಯುವುದಿಲ್ಲ. ತಮೋಪ್ರಧಾನರಾಗಲೇಬೇಕು. ನೋಡುವುದಕ್ಕಂತೂ ಏನೂ ಗೊತ್ತಾಗುವುದಿಲ್ಲ. ಮನುಷ್ಯರು ಮನುಷ್ಯರೇ ಆಗಿದ್ದಾರೆ. ಯಾರನ್ನೇ ಕೇಳಿ, ಗುರುವಿನಿಂದ ನಿಮಗೇನು ಸಿಗುತ್ತದೆ? ಸ್ವಲ್ಪ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಸಿಗುವುದೇನೂ ಇಲ್ಲ. ಶಾಂತಿಯ ಅರ್ಥವನ್ನೇ ತಿಳಿದಿಲ್ಲ. ಬಾಬಾ ಜ್ಞಾನಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಬೇರೆ ಯಾವ ಸಾಧು ಸಂತರು ಗುರುಗಳು ಶಾಂತಿಯ ಸಾಗರರಲ್ಲ. ಶಾಂತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಮನುಷ್ಯರು ಯಾರಿಗಾದರೂ ಶಾಂತಿ ಕೊಡಲು ಸಾಧ್ಯವೇ? ನೀವು ಮಕ್ಕಳು ಮೊದಲಿಗೆ ಈ ನಿಶ್ಚಯ ಮಾಡಿಕೊಳ್ಳಬೇಕು. ಶಾಂತಿಯ ಸಾಗರ ತಂದೆಯಾಗಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ. ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎಂಬುದನ್ನು ತಂದೆ ತಿಳಿಸಿದ್ದಾರೆ. ಶಾಂತಿಯ ಸಾಗರರೇ ಶಾಂತಿಯನ್ನು ನೀಡುತ್ತಾರೆ ಅಲ್ಲವೇ? ಮನುಷ್ಯರು ಮನುಷ್ಯರಿಗೆ ಯಾವುದೇ ಸುಖ ಅಥವಾ ಶಾಂತಿ ಕೊಡಲು ಸಾಧ್ಯವಿಲ್ಲ. ತಂದೆಯಿಂದ ನೀವು ಮಕ್ಕಳಿಗೆ ಈ ಶಿಕ್ಷಣ ಸಿಗುತ್ತದೆ. ಇದು ಅವರ ರಥವಾಗಿದೆ. ನಿಮ್ಮಂತೆಯೇ ಸ್ಟೂಡೆಂಟ್ ಆಗಿದ್ದಾರೆ. ಇವರು ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇರುವವರಾಗಿದ್ದರು. ಕೇವಲ ತಂದೆಗೆ ಸಾಲ ಕೊಟ್ಟಿದ್ದಾರೆ, ಅದು ಕೂಡ ವಾನಪ್ರಸ್ಥ ಸ್ಥಿತಿಯಲ್ಲಿ. ನಿಮಗೆ ಹೇಳುತ್ತಾರೆ, ಇವರು ಸ್ವಯಂ ಬಹಳಷ್ಟು ವಿಕಾರಗಳ ಸುಖವನ್ನು ನೋಡಿದ್ದಾರೆ. ಮುದುಕರಾದ ಮೇಲೆ ಹೇಳುತ್ತಾರೆ, ಇದನ್ನು ಬಿಡಿ ಎಂದು. ಅರೆ, ಇವರು ಸ್ವಲ್ಪವೇ ತಿಳಿಸುತ್ತಿದ್ದಾರೆ. ನಿಮಗೆ ತಿಳಿಸುವವರು ಆ ತಂದೆಯಾಗಿದ್ದಾರೆ ಅಲ್ಲವೇ? ಆ ತಂದೆಯೇ ಹೇಳುತ್ತಾರೆ, ಎಲ್ಲರೂ ನಿರ್ವಿಕಾರಿ ಆಗಬೇಕು. ಯಾರು ಸ್ವಯಂ ಆಗಲು ಸಾಧ್ಯವಿಲ್ಲವೋ ಅವರು ಅನೇಕ ಪ್ರಕಾರದ ಮಾತುಗಳನ್ನು ಆಡುತ್ತಾರೆ, ಬೈಗುಳಗಳನ್ನು ಕೊಡುತ್ತಾರೆ. ಇವರು ತಿಳಿಯುತ್ತಾರೆ, ನಮಗೆ ಇದು ಜನ್ಮ ಜನ್ಮಾಂತರದ ತಂದೆಯ ಆಸ್ತಿ ಸಿಕ್ಕಿದೆ. ಅವರು ಬಿಡಿಸುತ್ತಾರೆ. ಈಗ ಬಿಡಿಸುವುದು ಆ ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ಲವೇ? ಇವರನ್ನೂ ಸಹ ಅವರೇ ಬಿಡಿಸಿದರು. ಇವರೂ ಸಹ ವಿಕಾರಿಯಾಗಿದ್ದರು ಅಲ್ಲವೇ? ಇಷ್ಟು ಮಕ್ಕಳನ್ನು ಎಲ್ಲಿಂದ ಹುಡುಕಿ ತೆಗೆದರು? ಆಕಾಶದಿಂದ ಬಂದರೇನು? ಮಕ್ಕಳನ್ನು ಉಳಿಸಲು ಪ್ರಯತ್ನಿಸಲಾಯಿತು. ಯಾರು ಹೊರಬರಲು ಸಾಧ್ಯವಿತ್ತೋ ಅವರನ್ನು ಹೊರತೆಗೆದರು. ಹಾಗಾಗಿ ಈಗ ನೀವು ಮಕ್ಕಳಿಗೆ ಓದಿಸುವವರು ಯಾವುದೇ ಮನುಷ್ಯರಲ್ಲ. ಇವರಲ್ಲಿ ಮಹಾನ್ ಶಕ್ತಿ ಇದೆ ಎಂದು ಹೇಳುತ್ತಾರೆ. ಈ ಬಾಬಾ ಹೇಳುತ್ತಾರೆ, ನಮ್ಮಲ್ಲಿ ಯಾವ ಶಕ್ತಿಯೂ ಇಲ್ಲ. ಸುಳ್ಳು ಹೇಳುತ್ತೀರಿ. ಸರ್ವಶಕ್ತಿವಂತ ಎಂದು ಒಬ್ಬ ನಿರಾಕಾರ ತಂದೆಗೆ ಮಾತ್ರ ಹೇಳಲಾಗುತ್ತದೆ ಮತ್ತು ಯಾರಿಗೂ ಹೇಳಲಾಗುವುದಿಲ್ಲ. ನಾನು ಸರ್ವಶಕ್ತಿವಂತನಲ್ಲ, ಅಲ್ಲವೇ ಅಲ್ಲ. ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ. ಅವರೇ ನಿಮಗೆ ಜ್ಞಾನ ಕೊಡುತ್ತಿದ್ದಾರೆ. ತಂದೆಯೇ ತಿಳಿಸುತ್ತಾರೆ, ಈ ವಿಕಾರವೇ ನಿಮ್ಮ ಅತಿ ದೊಡ್ಡ ಶತ್ರುವಾಗಿದೆ. ಇದನ್ನು ಬಿಡಿರಿ. ನಂತರ ಯಾರೂ ಬಿಡಲು ಸಾಧ್ಯವಿಲ್ಲವೋ ಆಗ ಅದರ ಮೇಲೆ ಎಷ್ಟು ಜಗಳವಾಗುತ್ತದೆ. ಎಷ್ಟೋ ಸ್ತ್ರೀಯರು ಹೀಗೆ ಇರುತ್ತಾರೆ. ಅವರು ವಿಕಾರಕ್ಕಾಗಿ ಗಲಾಟೆ ಮಾಡುತ್ತಾರೆ. ಅವರಿಗೆ ಪೂತನ, ಶೂರ್ಪನಖಿ ಎಂಬ ಹೆಸರಿದೆ. ಇವು ಅಸುರರ ಹೆಸರುಗಳಾಗಿವೆ. ಈ ಸಮಯದಲ್ಲಿ ಇರುವುದೇ ಅಸುರಿ ಸಂಪ್ರದಾಯ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ.
ಅಸುರಿ ಸಂಪ್ರದಾಯದವರಿಗೆ ಇದೂ ಸಹ ಗೊತ್ತಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗ ಎಂದು ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಎಷ್ಟೋ ಜನರಿದ್ದಾರೆ, ಅವರಿಗೆ ಪೂರ್ಣ ನಿಶ್ಚಯವಿದೆ, ಕೆಲವರಿಗೆ ಅರ್ಧಂಬರ್ಧ ನಿಶ್ಚಯವಿದೆ, ಕೆಲವರಿಗೆ 100%, ಕೆಲವರಿಗೆ 80%, ಕೆಲವರಿಗೆ 60%, ಕೆಲವರಿಗೆ 5%, ಕೆಲವರಿಗೆ 1% ಈಗೂ ಇದ್ದಾರೆ. ಈಗ ಭಗವಂತ ಶ್ರೀಮತ ಕೊಡುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ. ಇದು ತಂದೆಯ ದೊಡ್ಡ ಆಜ್ಞೆಯಾಗಿದೆ. ನಿಶ್ಚಯವಿದ್ದರೆ ಆ ಆಜ್ಞೆಯಂತೆ ನಡೆಯುತ್ತಾರೆ. ತಂದೆ ಹೇಳುತ್ತಾರೆ, ಹೇ ಮಧುರ ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ಇವರನ್ನು ನೆನಪು ಮಾಡಬಾರದು, ನಾನು ಹೇಳುವುದಿಲ್ಲ. ಬಾಬಾ ನನ್ನ ಮೂಲಕ ನಿಮಗೆ ಹೇಳುತ್ತಾರೆ. ಹೇಗೆ ನೀವು ಮಕ್ಕಳು ಓದುತ್ತೀರಿ, ಇವರೂ ಸಹ ಓದುತ್ತಾರೆ. ಎಲ್ಲರೂ ಸ್ಟೂಡೆಂಟ್ಸ್. ಓದಿಸುವ ಟೀಚರ್ ಒಬ್ಬರೇ. ಅಲ್ಲಿ ಎಲ್ಲ ಮನುಷ್ಯರು ಓದಿಸುತ್ತಾರೆ, ಇಲ್ಲಿ ನಿಮಗೆ ಈಶ್ವರ ಓದಿಸುತ್ತಾರೆ. ನೀವು ಆತ್ಮಗಳು ಓದುತ್ತೀರಿ, ನೀವು ನಂತರ ಓದಿಸಲೂಬಹುದು. ಇದರಲ್ಲಿ ಆತ್ಮಾಭಿಮಾನಿಯಾಗುವುದು ಬಹಳ ಮುಖ್ಯವಾಗಿದೆ. ಬ್ಯಾರಿಸ್ಟರ್, ಇಂಜಿನಿಯರ್ ಮುಂತಾದವರು ಆಗುವುದು ಆತ್ಮವೇ. ಆತ್ಮಕ್ಕೆ ಈಗ ದೇಹಾಭಿಮಾನ ಬಂದಿದೆ. ಆತ್ಮಾಭಿಮಾನಿಯಾಗುವ ಬದಲಿಗೆ ದೇಹಾಭಿಮಾನಿಯಾಗಿ ಬಿಟ್ಟಿದೆ. ಯಾವಾಗ ಆತ್ಮಾಭಿಮಾನಿ ಆಗುತ್ತೀರೋ ಆಗ ವಿಕಾರಿ ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ಎಂದಿಗೂ ವಿಕಾರದ ಆಲೋಚನೆಯೂ ಬರುವುದಿಲ್ಲ. ದೇಹಾಭಿಮಾನದಿಂದಲೇ ವಿಕಾರದ ಆಲೋಚನೆ ಬರುತ್ತದೆ. ಮನುಷ್ಯರು ಏಕೆಂದರೆ ವಿಕಾರಿಯಾಗಿದ್ದಾರೆ, ಹಾಗಾಗಿ ವಿಕಾರದ ದೃಷ್ಟಿಯಿಂದಲೇ ನೋಡುತ್ತಾರೆ. ದೇವತೆಗಳಿಗೆ ಎಂದಿಗೂ ವಿಕಾರದ ದೃಷ್ಟಿ ಇರಲು ಸಾಧ್ಯವಿಲ್ಲ. ಜ್ಞಾನದಿಂದ ನಂತರ ಸತ್ಯಯುಗದಲ್ಲಿ ದೃಷ್ಟಿ ಬದಲಾಗುತ್ತದೆ. ಹಾಗಂತ ಪ್ರೀತಿ ಮಾಡುವುದಿಲ್ಲ ಎಂದಲ್ಲ. ಡ್ಯಾನ್ಸ್ ಮಾಡುತ್ತಾರೆ, ಆಲಿಂಗನ ಮಾಡಿಕೊಳ್ಳುತ್ತಾರೆ, ಪ್ರೀತಿ ಮಾಡುತ್ತಾರೆ, ಆದರೆ ವಿಕಾರದ ವಾಸನೆ ಇರುವುದಿಲ್ಲ. ಜನ್ಮ ಜನ್ಮಾಂತರ ವಿಕಾರದಲ್ಲಿ ಹೋಗಿದ್ದೀರಿ. ಆ ನಶೆ ಇಳಿಯುವುದು ಬಹಳ ಕಷ್ಟವಾಗುತ್ತದೆ. ತಂದೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದಾರೆ. ಎಷ್ಟೋ ಮಕ್ಕಳು ಪೂರ್ಣ ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಕೇವಲ ನಾವು ಸಂಪೂರ್ಣ ನಿರ್ವಿಕಾರಿ ಆಗಲೇಬೇಕು. ನಾವು ಒಂಟಿಯಾಗಿದ್ದೆವು, ಒಂಟಿಯಾಗಿಯೇ ಹೋಗಬೇಕು. ಅವರಿಗೆ ಯಾರಾದರೂ ಸ್ವಲ್ಪ ಮುಟ್ಟಿದರೂ ಸಹ ಇಷ್ಟ ಆಗುವುದಿಲ್ಲ. ಇವರು ನಮಗೇಕೆ ಕೈ ಹಾಕುತ್ತಾರೆ ಎಂದು ಹೇಳುತ್ತಾರೆ. ಇವರಲ್ಲಿ ವಿಕಾರದ ವಾಸನೆ ಇದೆ. ವಿಕಾರಿಗಳು ನಮ್ಮನ್ನು ಟಚ್ ಮಾಡಬಾರದು. ಈ ಗುರಿಯನ್ನು ತಲುಪಬೇಕಿದೆ. ಈಗ ಯಾರೂ ತಲುಪಿಲ್ಲ. ಇವರೂ ಸಹ ಹೇಳುತ್ತಾರೆ, ನಾನು ತಲುಪಿಲ್ಲ. ಈಗ ಸಮಯ ಬಂದಿದೆ. ದೇಹದ ಕಡೆಗೆ ದೃಷ್ಟಿಯೇ ಹೋಗಬಾರದು. ಆ ಕರ್ಮಾತೀತ ಸ್ಥಿತಿ ಕೊನೆಯಲ್ಲಿ ಆಗುತ್ತದೆ. ಈಗ ಕೇವಲ ಆತ್ಮವನ್ನೇ ನೋಡುತ್ತಾರೆ ಎನ್ನುವಂತಿಲ್ಲ. ಗುರಿ ಇದೆ. ಈಗಂತೂ ಆಲಿಂಗನ ಮಾಡಿಕೊಳ್ಳುತ್ತಾರೆ. ಆಗಲೂ ಹೇಳುತ್ತೇನೆ, ಶಿವಬಾಬನನ್ನು ನೆನಪು ಮಾಡಿರಿ. ಆಲಿಂಗನ ಮಾಡಿಕೊಳ್ಳದಿದ್ದರೆ ನೀವು ವ್ಯಭಿಚಾರಿಗಳಾದಿರಿ. ಇವರಿಗೆ ಆಲಿಂಗನದ ಅವಶ್ಯಕತೆಯೇ ಇಲ್ಲ. ಇವರಂತೂ ಆಲಿಂಗನ ಮುಂತಾದವುಗಳಿಂದ ಬೇಸತ್ತು ಹೋಗುತ್ತಾರೆ. ಈಗ ಮಕ್ಕಳು ಕಡಿಮೆ ಇದ್ದಾರೆ. ಬಹಳಷ್ಟು ಮಕ್ಕಳಾಗಿ ಬಿಟ್ಟರೆ ಎಲ್ಲಿಯವರೆಗೆ ಆಲಿಂಗನ ಮಾಡಿಕೊಳ್ಳುತ್ತೀರಿ? ಇವೆಲ್ಲ ಬಂದಾಗಿ ಬಿಡುತ್ತದೆ. ಅವಶ್ಯಕತೆಯೇ ಇಲ್ಲ. ಅರ್ಧ ಕಲ್ಪದಿಂದ ಅಪ್ಪಿಕೊಂಡಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಮಾತಿದೆ ಅಲ್ಲವೇ? ನಿನ್ನೊಡನೆ ಕುಳಿತುಕೊಳ್ಳುವೆ, ನಿನ್ನೊಡನೆಯೇ ತಿನ್ನುವೆ ಎಂದು. ಆ ಮಾತನ್ನು ಹಿಡಿದುಕೊಂಡಿದ್ದಾರೆ. ಈ ಆಲಿಂಗನದ ಕಾರಣವಾಗಿಯೇ ಎಷ್ಟೋ ಹೆಸರು ಕೆಟ್ಟದಾಗಿದೆ. ಆರ್ಯ ಸಮಾಜದವರು ಆಗ ಎಷ್ಟೊಂದು ಶತ್ರುಗಳಾಗಿದ್ದರು. ಶಿವನಿರುವುದು ನಿರಾಕಾರ ಎಂದು ಹೇಳುತ್ತಾರೆ. ಅವರಿಗೆ ಆಲಿಂಗನದ ಅವಶ್ಯಕತೆಯೇ ಇಲ್ಲ. ಅವರಿಗೆ ಶರೀರವೇ ಇಲ್ಲ. ಇವರು ಏಕೆ ಆಲಿಂಗನ ಮಾಡಿಕೊಳ್ಳುತ್ತಾರೆ? ಹೀಗೆ
ಬಹಳಷ್ಟು ಜನ ಬರುತ್ತಾರೆ. ಸ್ತ್ರೀ ಜ್ಞಾನದಲ್ಲಿದ್ದಾಳೆ, ಪುರುಷನಿಲ್ಲ. ಆಗ ಸ್ತ್ರೀಯು ಆಲಿಂಗನ ಮಾಡಿಕೊಳ್ಳುವುದನ್ನು ನೋಡಿ ಪುರುಷರು ಸಿಟ್ಟು ಮಾಡಿಕೊಳ್ಳುತ್ತಾರೆ. ನಂತರ ಅವರಿಗೆ ಬಾಬಾ ಹೇಳುತ್ತಾರೆ, ಮಕ್ಕಳೇ, ಆಲಿಂಗನ ಮಾಡಿಕೊಳ್ಳಬೇಡಿರಿ. ನಿಮ್ಮ ಪತಿಗೆ ನಿಶ್ಚಯವಿಲ್ಲ. 10% ನಿಶ್ಚಯ ಯಾರಿಗಿದೆಯೋ ಅವರು ಬಂದಿದ್ದಾರೆ. ನಂತರ ತಂದೆಯ ಶ್ರೀಮತದಂತೆ ನಡೆಯಲು ಸಾಧ್ಯವಿಲ್ಲ. ತಂದೆ ಯಾವಾಗಲೂ ಹೇಳುತ್ತಾರೆ, ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಶರೀರವು ಜಡವಾಗಿದೆ. ಇದರಿಂದ ನೀವು ಪಾತ್ರ ಅಭಿನಯಿಸುತ್ತೀರಿ. ಕೆಲವರು ಹೇಳುತ್ತಾರೆ, ಇವರಲ್ಲಿ ಶಕ್ತಿ ಇದೆ. ಆದರೆ ಇದರಲ್ಲಿ ಶಕ್ತಿಯ ಯಾವ ಮಾತೂ ಇಲ್ಲ. ಇದು ಶಿಕ್ಷಣ ಅಲ್ಲವೇ? ಹೇಗೆ ಬೇರೆಯವರು ಓದುತ್ತಾರೆಯೋ ಹಾಗೆ ಇವರು ಓದುತ್ತಾರೆ. ಪವಿತ್ರತೆಗಾಗಿ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಬಹಳ ಕಷ್ಟವಿದೆ. ಅದಕ್ಕೆ ತಂದೆ ಹೇಳುತ್ತಾರೆ, ಆತ್ಮವನ್ನೇ ನೋಡಿರಿ. ಸತ್ಯಯುಗದಲ್ಲಿಯೂ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ. ಅಲ್ಲಿ ರಾವಣನ ರಾಜ್ಯವಿಲ್ಲ, ವಿಕಾರದ ಮಾತೇ ಇಲ್ಲ. ಇಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಅದಕ್ಕೆ ತಂದೆ ಬಂದು ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದಾರೆ. ನಿರ್ವಿಕಾರಿ ಆಗದಿದ್ದರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆತ್ಮ ಪವಿತ್ರವಾಗದೆ ಮೇಲೆ ಹೋಗಲು ಸಾಧ್ಯವಿಲ್ಲ. ಲೆಕ್ಕಾಚಾರ ಚುಕ್ತ ಮಾಡಬೇಕಾಗುತ್ತದೆ. ನಂತರ ಪದವಿ ಕೂಡ ಕಡಿಮೆಯಾಗುತ್ತದೆ. ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅಲ್ಲವೇ? ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದಲ್ಲಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು. ಮೊಟ್ಟ ಮೊದಲು ಖಂಡಿತವಾಗಿಯೂ ಒಬ್ಬ ರಾಜಾರಾಣಿ ಇರುತ್ತಾರೆ ಅಲ್ಲವೇ? ನಂತರ ಅವರ ಮಕ್ಕಳು ದೊಡ್ಡವರಾಗುತ್ತಾರೆ, ವೃದ್ಧಿಯಾಗುತ್ತದೆ. ಮೊಟ್ಟ ಮೊದಲು ಒಬ್ಬರೇ ಇರುತ್ತಾರೆ, ಒಂದೇ ರಾಜವಂಶ ಇರುತ್ತದೆ. ಪ್ರಜೆಗಳಂತೂ ಬಹಳಷ್ಟು ಜನ ಆಗುತ್ತಾರೆ ಎಂದು ಖಂಡಿತ ಗೊತ್ತಿದೆ. ಅದರಲ್ಲಿಯೂ ಸ್ಥಿತಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಯಾರಿಗೆ ಪೂರ್ಣ ನಿಶ್ಚಯವೇ ಇಲ್ಲವೋ ಅವರು ಇಷ್ಟು ಓದಲು ಸಹ ಸಾಧ್ಯವಿಲ್ಲ, ಪವಿತ್ರರಾಗಲು ಸಹ ಸಾಧ್ಯವಿಲ್ಲ. ಅರ್ಧ ಕಲ್ಪದ ಪತಿತರು ಈ ಒಂದೇ ಜನ್ಮದಲ್ಲಿ 21 ಜನ್ಮಗಳಿಗಾಗಿ ಪಾವನರಾಗುವುದು ಇದು ಚಿಕ್ಕಮ್ಮನ ಮನೆಯಷ್ಟು ಸುಲಭವೇನೋ? ಮುಖ್ಯವಾಗಿರುವುದೇ ಕಾಮದ ಮಾತು. ಕ್ರೋಧ ಮುಂತಾದವುಗಳ ಅಷ್ಟು ತೊಂದರೆ ಇಲ್ಲ. ಮಕ್ಕಳು ಕೆಳಗೆ ಬೀಳುತ್ತಾರೆಂದರೆ ಖಂಡಿತ ತಂದೆಯನ್ನು ನೆನಪು ಮಾಡುತ್ತಿಲ್ಲ. ತಂದೆಯ ನೆನಪು ಪಕ್ಕಾ ಆದರೆ ಬೇರೆ ಕಡೆ ಬುದ್ಧಿ ಹೋಗುವುದಿಲ್ಲ. ಬಹಳ ಉನ್ನತ ಗುರಿಯಾಗಿದೆ. ಪವಿತ್ರತೆಯ ಮಾತನ್ನು ಕೇಳಿಯೇ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾರೆ. ಅವರು ಹೇಳುತ್ತಾರೆ, ಈ ಮಾತನ್ನು ಎಂದಿಗೂ ಯಾರೂ ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ, ಬಹಳ ಕಷ್ಟ ಎಂದು ತಿಳಿಯುತ್ತಾರೆ. ಅದು ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆ. ಅವರು ಪುನರ್ಜನ್ಮ ತೆಗೆದುಕೊಂಡು ಮತ್ತೆ ಸನ್ಯಾಸ ಧರ್ಮಕ್ಕೆ ಹೋಗಬೇಕು. ಅದೇ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ. ನೀವಂತೂ ಮನೆ ಮಾರನ್ನು ಬಿಡುವಂತಿಲ್ಲ, ಮನೆಯಲ್ಲೇ ಇರಿ ಎಂದು ತಿಳಿಸಲಾಗುತ್ತದೆ. ಅವರಿಗೂ ತಿಳಿಸಿರಿ, ಈಗ ಸಂಗಮ ಯುಗವಾಗಿದೆ. ಪವಿತ್ರರಾಗದೆ ಸತ್ಯಯುಗದಲ್ಲಿ ದೇವತೆ ಆಗಲು ಸಾಧ್ಯವಿಲ್ಲ. ಸ್ವಲ್ಪ ಜ್ಞಾನ ಕೇಳಿದರೂ ಸ್ವರ್ಗದಲ್ಲಿ ಬರುತ್ತಾರೆ. ಪ್ರಜೆಗಳಂತೂ ಬಹಳಷ್ಟು ಜನ ಇರುತ್ತಾರೆ ಅಲ್ಲವೇ? ಸತ್ಯಯುಗದಲ್ಲಿ ಮಂತ್ರಿಗಳೂ ಇರುವುದಿಲ್ಲ, ಏಕೆಂದರೆ ತಂದೆ ಸಂಪೂರ್ಣ ಹೊಸದಾಗಿ ಮಾಡುತ್ತಾರೆ. ಮಂತ್ರಿಗಳು ಮುಂತಾದವರು ಅಜ್ಞಾನಿಗಳಿಗೆ ಬೇಕು. ಕೆಲವರು PA ಕೇಳುತ್ತಾರೆ, ಕೆಲವರು ಏನು ಹೇಳುತ್ತಾರೆ? ಅವರು ಏನು ಮಾಡುತ್ತಾರೆ? ಶರೀರದ ಆರೈಕೆ ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಹೇಗೆ ಹೊಡೆಯುತ್ತಾರೆ? ವೈರತ್ವದ ಸ್ವಭಾವ ಎಷ್ಟೊಂದು ಕಠಿಣವಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಈ ಹಳೆಯ ಮನೆಯನ್ನು ಬಿಟ್ಟು ಹೋಗಿ ಬೇರೆ ತೆಗೆದುಕೊಳ್ಳುತ್ತೇವೆ. ಇದೇನು ದೊಡ್ಡ ಮಾತೆ? ಅವರು ದುಃಖದಿಂದ ಸಾಯುತ್ತಾರೆ. ನೀವು ಬಹಳ ಸುಖದಿಂದ ತಂದೆಯ ನೆನಪಿನಲ್ಲಿ ಹೋಗಬೇಕಿದೆ. ಎಷ್ಟು ನನ್ನನ್ನು ಅಂದರೆ ತಂದೆಯನ್ನು ನೆನಪು ಮಾಡುತ್ತೀರೋ
ಆಗ ಬೇರೆಲ್ಲವನ್ನು ಮರೆತು ಹೋಗುತ್ತೀರಿ. ಯಾರು ನೆನಪಿನಲ್ಲಿ ಇರುವುದಿಲ್ಲ. ಆದರೆ ಈ ಸ್ಥಿತಿ ಆಗುವುದು ಅವರಿಗೆ ನಿಶ್ಚಯವಿದ್ದಾಗ ಮಾತ್ರ. ನಿಶ್ಚಯವಿಲ್ಲದಿದ್ದರೆ ಸ್ವಲ್ಪವೂ ನೆನಪು ಬುದ್ಧಿಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಹೆಸರಿಗೆ ಮಾತ್ರ ಹೇಳುತ್ತಾರೆ ನಮಗೆ ನಿಶ್ಚಯವಿದೆ ಎಂದು. ಎಲ್ಲರಿಗೂ ಒಂದೇ ರೀತಿಯ ನಿಶ್ಚಯವಂತೂ ಇಲ್ಲ ಅಲ್ಲವೇ? ಮಾಯೆ ನಿಶ್ಚಯದಿಂದಲೂ ದೂರ ಸರಿಸಿಬಿಡುತ್ತದೆ. ಹೇಗಿದ್ದಾರೋ ಹಾಗೇ ಆಗುತ್ತಾರೆ. ಮೊಟ್ಟ ಮೊದಲು ನಿಶ್ಚಯ ಬೇಕು, ನಂತರ ಸಂಶಯ ಬರುವುದೇ ಇವರು ನಮ್ಮ ತಂದೆಯಲ್ಲ ಎಂದು. ಬೇಹದ್ದಿನ ತಂದೆಯೇ ಜ್ಞಾನ ನೀಡುತ್ತಾರೆ ಅಲ್ಲವೇ? ಇವರೂ ಹೇಳುತ್ತಾರೆ ನಾನೂ ಸಹ ಸೃಷ್ಟಿಯ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿರಲಿಲ್ಲ. ನನಗೂ ಯಾರಾದರೂ ತಿಳಿಸಬೇಕಲ್ಲವೇ? ನಾನೂ ಸಹ 12 ಜನ ಗುರುಗಳನ್ನು ಮಾಡಿಕೊಂಡಿದ್ದೇನು. ಅವರೆಲ್ಲರನ್ನೂ ಬಿಡಬೇಕಾಯಿತು. ಗುರುಗಳಂತೂ ಜ್ಞಾನ ಕೊಡಲಿಲ್ಲ. ಸದ್ಗುರು ಅಚಾನಕ್ಕಾಗಿ ಬಂದು ಪ್ರವೇಶ ಮಾಡಿದರು. ಏನಾಗುತ್ತಿದೆ ಎಂದು ಗೊತ್ತಿರಲಿಲ್ಲ. ಗೀತೆಯಲ್ಲಿಯೂ ಇದೆ ಅಲ್ಲವೇ, ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರು ಎಂದು. ಆಗ ಖಂಡಿತ ಅವನಿಗೆ ನಿಶ್ಚಯ ಬಂದಿರುತ್ತದೆ. ಅರ್ಜುನನ ಮಾತಲ್ಲ, ಇದು ರಥವಾಗಿದೆ ಅಲ್ಲವೇ? ಅವರು ನಂತರ ಅರ್ಜುನನನ್ನು ರಥದಲ್ಲಿ ಕೂರಿಸಿಬಿಟ್ಟಿದ್ದಾರೆ. ಕೃಷ್ಣನನ್ನು ರಥದಲ್ಲಿ ಕೂರಿಸಿದ್ದಾರೆ. ಅರ್ಜುನನಿಗೆ ಕೃಷ್ಣ ಜ್ಞಾನ ನೀಡಿದ ಯಾವುದು? ಏನೂ ಇಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಗೀತೆಯಲ್ಲಿಯೂ ಪೂರ್ಣ ಸತ್ಯವಿಲ್ಲ. ಇವರು ಓದಿದ್ದರು ಅಲ್ಲವೇ? ತಂದೆ ಪ್ರವೇಶ ಮಾಡಿದರು, ಸಾಕ್ಷಾತ್ಕಾರವನ್ನು ಮಾಡಿದರು. ತಂದೆಯೇ ಜ್ಞಾನ ನೀಡುವವರಾಗಿದ್ದಾರೆ. ಕೃಷ್ಣನ ಗೀತೆ ಅಂತೂ ಇಲ್ಲ, ಇದು ಸುಳ್ಳಾಗಿ ಹೋಯಿತು ಎಂದು ಈ ಸಿಟ್ಟಿನಲ್ಲಿ ಗೀತೆಯನ್ನು ಎಸೆದು ಬಿಟ್ಟೆ ಎಂದು ಬ್ರಹ್ಮ ಬಾಬಾ ಹೇಳುತ್ತಾರೆ. ತಂದೆ ಜ್ಞಾನಸಾಗರ, ನಮ್ಮನ್ನು ಅವರೇ ಈ ರೀತಿ ಮಾಡುತ್ತಿದ್ದಾರೆ ಅಲ್ಲವೇ? ಅಷ್ಟೇ. ಆ ಸಮಯದಲ್ಲಿ ಸಿಟ್ಟು ಬಂತು. ಈಗ ನೀವು ತಿಳಿದುಕೊಂಡಿದ್ದೀರಿ ಗೀತೆ ಸುಳ್ಳು, ಹಾಗಾಗಿ ಎಲ್ಲ ಶಾಸ್ತ್ರಗಳು ಸುಳ್ಳು. ಗೀತೆ ತಾಯಿ ತಂದೆಯಾಗಿದೆ, ಆ ತಂದೆಯೇ ಆಗಿದ್ದಾರೆ. ಯಾರಿಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯುತ್ತಾರೆ ಅವರು ರಚನೆಯನ್ನು ರಚಿಸುತ್ತಾರೆ, ದತ್ತು ಮಾಡಿಕೊಳ್ಳುತ್ತಾರೆ ಅಲ್ಲವೇ? ಇವರೂ ಸಹ ನಿಮ್ಮಂತೆಯೇ ಆಗಿದ್ದಾರೆ. ತಂದೆ ಹೇಳುತ್ತಾರೆ ಇವರಿಗೂ ವಾನಪ್ರಸ್ಥ ಸ್ಥಿತಿಯಾಗುತ್ತದೆ. ಆಗ ನಾನು ಪ್ರವೇಶ ಮಾಡುತ್ತೇನೆ. ಒಳ್ಳೆಯದು. ಆತ್ಮಿಕ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ವರದಾನಿ ಭವ. ನೀವು ಮಕ್ಕಳು ಮಹಾದಾನಿಯಾಗಿ ಜ್ಞಾನದ ದಾನವಂತೂ ಮಾಡುತ್ತಾ ಇದ್ದೀರಿ. ಈಗ ತಂದೆಯಿಂದ ಶಕ್ತಿ ಪಡೆದು ಸಹಜವಾಗಿಯೇ ಸ್ವಯಂನ ಶಕ್ತಿಯಿಂದ ಸರ್ವರಿಗೂ ಸಂಕಲ್ಪದ ಮೂಲಕ, ವೈಬ್ರೇಷನ್ನ ಮೂಲಕ ಲೈಟ್ ಮೈಟ್ನ ಅನುಭವ ಮಾಡಿಸಿರಿ. ಇದು ವರದಾನವಾಗಿದೆ. ಇದರಿಂದಲೇ ಸೇವೆಯ ಹೊಸ ತಿರುವು ಕಾಣಿಸುತ್ತದೆ. ಎಲ್ಲ ಸಮಯ ಪೂರ್ವಜರ ಸ್ಥಾನದಲ್ಲಿ ಸ್ಥಿತರಾಗಿ ಸ್ವಯಂನ ಮೂಲ ಕಾಂಡ ಎಂದು ತಿಳಿದುಕೊಂಡು ಸರ್ವ ಕೊಂಬೆಗಳಿಗೆ ಶಕ್ತಿಗಳ ನೀರನ್ನು ಕೊಡಿರಿ. ಇಲ್ಲದಿದ್ದರೆ ಗಿಡವು ಒಣಗಿ ಹೋಗುತ್ತದೆ. ಅವುಗಳಿಗೆ ವರದಾನ ನೀಡಿ ಮತ್ತೆ ತಾಜಾ ಮಾಡಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.